ನಮಸ್ಕಾರ ವೀಕ್ಷಕ. ಯಾವುದೇ ಒಬ್ಬ ಎಸ್ಸಿ ಸಮುದಾಯಕ್ಕೆ ಬರುವಂತ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮಕ್ಕೋ ಅಥವಾ ಮುಸ್ಲಿಂ ಧರ್ಮಕ್ಕೋ ಕನ್ವರ್ಟ್ ಆಗಿ ತನಗೆ ಎಸ್ಸಿನಲ್ಲಿ ಸಿಗಬೇಕಾಗಿರುವಂತ ಫೆಸಿಲಿಟಿಗಳು, ಪ್ರೊಟೆಕ್ಷನ್ಗಳು ಕ್ರಿಶ್ಚಿಯನ್ ಆದ್ಮೇಲೂ ಸಹ ಅಥವಾ ಮುಸ್ಲಿಂ ಆದ್ಮೇಲೂ ಸಹ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಕಾನೂನು ಅದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. 24/3/2026ರಲ್ಲಿ ನಮ್ಮ ಹಾನರಬಲ್ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡುತ್ತೆ. ಈ ರೀತಿಯಾಗಿ ಧರ್ಮನ ಚೇಂಜ್ ಮಾಡ್ಕೊಂಡ್ರೆ ಎಸ್ಸಿ ಅಂಡರ್ ಬರುವಂತ ಫೆಸಿಲಿಟಿಗಳಾಗ್ಲಿ ಪ್ರೊಟೆಕ್ಷನ್ಗಳಾಗ್ಲಿ ಸಿಗೋದಿಲ್ಲ ಅಂತ ಹೇಳಿ ಈ ಒಂದು ಕೇಸ್ನ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಈ ವಿಕ್ಟಿಮು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಅಲ್ಲಿಂದ ಹೈಕೋರ್ಟಿಗೆ ಹೋಗ್ಬೇಕಾಗುತ್ತೆ, ಅಲ್ಲಿಂದ ಸುಪ್ರೀಂ ಕೋರ್ಟಿಗೆ ಬಂದ್ಬಿಟ್ಟು ಕೇಸು ಡಿಕ್ಲೇರ್ ಆಗುತ್ತೆ. ಈ ಎಲ್ಲಾ ಅಂಶಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಸಾಲಿಡ್ ಲೀಗಲ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡಿ, ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆ ಕೋಟಪಾಲೆಂ ಅನ್ನುವಂಥ ಒಂದು ಗ್ರಾಮ. ಡಿಸೆಂಬರ್ 2020ರಲ್ಲಿ ನಡೆಯುವಂಥ ಘಟನೆ ಇದು. ಒಬ್ಬ ಚಾಂತಾಡ ಆನಂದ್ ಅಂತೇಳಿ ಅವನು ಮಾದಿಗ ಸಮುದಾಯಕ್ಕೆ ಸೇರಿರ್ತಾನೆ, ಆದರೆ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿರ್ತಾನೆ. ಮತ್ತೆ 10 ವರ್ಷದಿಂದ ಇದೇ ಗ್ರಾಮದಲ್ಲಿ ಪಾಸ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಪಾಸ್ಟರ್ ಅಂತ ಹೇಳಿದ್ರೆ ಒಂದು ಕ್ರೈಸ್ತ ಧರ್ಮದ ಸಭೆಯನ್ನು ನಡೆಸುವಂತ ವ್ಯಕ್ತಿ, ಧರ್ಮ ಬೋಧನೆ ಮಾಡುವಂತ ವ್ಯಕ್ತಿ. ಒಂಥರ ಇವನು ಕ್ರೈಸ್ತ ಪುರೋಹಿತ, ಧರ್ಮಗುರು ಅಂತ ಹೇಳಿ ಕರಿಬೋದು, ಅಥವಾ ಪಾದ್ರಿ ಅಂತ ಹೇಳಿ ಕರಿಬೋದು ಇವನ್ನ. ಈ ತರ ಈ ಪಾಸ್ಟರ್ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಾನೆ. ಆದ್ರೆ ಡಿಸೆಂಬರ್ 2020 ಇಸ್ವಿನಲ್ಲಿ ಇವನ್ ಜೀವನದಲ್ಲಿ ಒಂದು ಹೊಸ ಇನ್ಸಿಡೆಂಟ್ ನಡೆದೋಗುತ್ತೆ. ಏನು ಅಂತ ಹೇಳಿದ್ರೆ, ಅಲ್ಲಿನ ಸುತ್ತಮುತ್ತ ಇರುವಂತ ಬೇರೆ ಸಮುದಾಯದ ಜನಗಳು ಏನ್ ಮಾಡ್ತಾರೆ, ಮತ್ತೆ ಮತ್ತೆ ಇವನಿಗೆ ಫೋನ್ ಕಾಲ್ಗಳನ್ನ ಮಾಡ್ತಾ ಇರ್ತಾರೆ, ಬೆದರಿಕೆ ಆಗ್ತಾ ಇರ್ತಾರೆ. ನೀನ್ ಯಾವುದೇ ಕಾರಣಕ್ಕೂ ಧರ್ಮ ಬೋಧನೆಯನ್ನು ಮಾಡುವಂತ ಚಟುವಟಿಕೆಗಳನ್ನ ಮಾಡಬಾರ್ದು. ಇವನೇನು ಕ್ರಿಶ್ಚಿಯಾನಿಟಿ ಬಗ್ಗೆ ಧರ್ಮ ಪ್ರಚೋದನೆ ಮತ್ತು ಧರ್ಮ ಬೋಧಿಸ್ತಾ ಇರ್ತಾನಲ್ಲ ಬೇರೆ ಜನಗಳಿಗೆ, ಅದಕ್ಕೆ ವಿರುದ್ಧವಾಗಿ ಫೋನ್ ಮಾಡಿ ಅವನಿಗೆ ಬೆದರಿಕೆ ಆಗ್ತಾ ಇರ್ತಾರೆ. ಅವತ್ತಿನ ಮಟ್ಟಿಗೆ ಇವು ಬರೀ ಫೋನ್ ಕಾಲ್ಗಳು ಅಂತ ಹೇಳಿ ಅವನ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ 3/1/2021 ಭಾನುವಾರದ ದಿವಸ ಸುಮಾರು 12 ಗಂಟೆಗೆ ಆನಂದ್ ಏನ್ ಮಾಡ್ತಾನೆ ಅಂದ್ರೆ, ಡೋಮೋ ಕೋಟೆರೆಡ್ಡಿ ಅನ್ನೋರ್ ಮನೆಯಲ್ಲಿ ಪ್ರಾರ್ಥನೆ ನಡೆಸ್ತಾ ಇರ್ತಾನೆ. ಆಗ ಒಬ್ಬ ವ್ಯಕ್ತಿ ಬಂದು ಆನಂದ್ನ ಮನೆಯಿಂದ ಹೊರಗೆ ಕರೀತಾನೆ. ಇವನು ಹೊರಗೆ ಬಂದಿದ ತಕ್ಷಣ ಯಾವುದೇ ಒಂದು ಮುನ್ಸೂಚನೆ ಕೊಡದೆ ಆನಂದ್ ಕೆನ್ನೆಗೆ ಬಾರಿಸ್ತಾನೆ, ಜಾತಿ ನಿಂದನೆ ಮಾಡ್ತಾನೆ. ಇನ್ ಮುಂದೆ ನೀನು ಈ ಊರಿನಲ್ಲಿ ಪ್ರಾರ್ಥನೆ ಮಾಡಬಾರ್ದು, ಧರ್ಮ ಪ್ರಚೋದನೆ ಮಾಡಬಾರ್ದು ಅಂತ ಹೇಳಿ ಒಂದು ಎಚ್ಚರಿಕೆ ಕೊಡ್ತಾನೆ. ಆದ್ರೆ ಆನಂದ್ ಇದು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ಶಾಂತವಾಗೇ ಇರ್ತಾನೆ. ಈ ಅವಮಾನನೆಲ್ಲ ಸಹಿಸ್ಕೊಡ್ತಾನೆ, ಯಾವುದೇ ಪ್ರತಿಕ್ರಿಯೆನ ನೀಡೋದಿಲ್ಲ. ಆದ್ರೆ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, 24ನೇ ಜನವರಿ ಮತ್ತೆ ಸೇಮ್ ಭಾನುವಾರ ದಿವಸನೇ ಇವರು ಧರ್ಮ ಪ್ರಚಾರ ಮಾಡಕ್ಕೆ ಹೋಗ್ತಾ ಇರ್ತಾರೆ ಬೇರೆ ಬೇರೆ ಮನೆಗಳಿಗೆ. ನೀವು ನೋಡಿರ್ಬೋದು, ಈ ನಮ್ಮ ಕರ್ನಾಟಕದಲ್ಲೂ ಸಹ ಸುಮಾರು ಪ್ರದೇಶಗಳಲ್ಲಿ ಈ ರೀತಿ ಕ್ರಿಶ್ಚಿಯನ್ಗೆ ಸಂಬಂಧಪಟ್ಟಿರುವಂತ ಪಾದ್ರಿಗಳು ಅವರು ಬಂದ್ಬಿಟ್ಟು ಆ ಮನೆಗಳಿಗೆ ಬಂದು ಧರ್ಮ ಪ್ರಚಾರ ಮಾಡಿ ಮಾಡಿ ಹೋಗೋದು ಒಂದು ವಾಡಿಕೆಯಾಗಿ ನಡೆಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅದನ್ನ ನಾನು ಪರ್ಸನಲ್ ಆಗು ನೋಡಿದ್ದೀನಿ ಅದನ್ನ ನಾನು. ಈಗ 24/1/2021 ಭಾನುವಾರ ಪ್ರಾರ್ಥನೆ ಮುಗಿಸಿ ಆನಂದ್ ಮನೆಗೆ ಹೋಗ್ತಾ ಇರ್ತಾನೆ. ಆಗ ಹಳ್ಳಿ ದಾರಿನಲ್ಲಿ ಸುಮಾರು 25-30 ಜನರದ ಗುಂಪು ಬಂದ್ಬಿಟ್ಟು ಅವನ್ನ ಅಡ್ಡ ಹಾಕಿ ಅವನ ಮೊಬೈಲ್ನ ಮತ್ತೆ ಗಾಡಿನ ಕಿತ್ಕೊಂಡು ಸಾರ್ವಜನಿಕವಾಗಿ ಅವನ್ನ ಎಳೆದಾಡ್ಬಿಟ್ಟು ಹೊಡೆದು ಜಾತಿ ಹೆಸರಿಟ್ಟು ಅವಮಾನ ಮಾಡ್ತಾರೆ. ಅಷ್ಟೇ ಅಲ್ದಲೆ ನಿನ್ನನ್ನು ಕೊಲ್ತೀವಿ, ನಿನ್ನ ಮಕ್ಕಳನ್ನ ಕಿಡ್ನಾಪ್ ಮಾಡ್ತೀವಿ ಅಂತ ಹೇಳಿ ಘೋರವಾಗಿರುವಂತ ಪದಗಳಲ್ಲಿ ನಿಂದಿಸಿ ಬೆದರಿಕೆ ಹಾಕ್ತಾರೆ. ಮತ್ತೆ 3ನೇ ದಿವಸ 25/1/2021 ಇವನೇನ್ ಮಾಡ್ತಾನೆ, ಆನಂದ್ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಆ ಜನಗಳ ವಿರುದ್ಧ. FIR ನಂಬರ್ 8/2021 ಅಂತ ಹೇಳಿ ದಾಖಲಾಗುತ್ತೆ. ಇವನ್ ಕೊಡುವಂತ ಕಂಪ್ಲೇಂಟ್ ಅಲ್ಲಿ ಏನಂತ ಕೊಟ್ಟಿರ್ತಾನೆ ಅಂತ ಹೇಳಿದ್ರೆ, ದೋ ಹೀಸ್ ಎ ಕ್ರಿಶ್ಚಿಯನ್, ಅವನು ಕ್ರಿಶ್ಚಿಯನ್ ಕನ್ವರ್ಟ್ ಆದ್ಮೇಲೂ ಸಹ ನಾನು ಎಸ್ಸಿಗೆ ಬರುವಂತ ವ್ಯಕ್ತಿ, ನನಗೆ ಜಾತಿ ನಿಂದನೆ ಮಾಡಿದ್ದಾರೆ, ಹಾಗಾಗಿ ಅಟ್ರಾಸಿಟಿ ಕೇಸ್ ಹಾಕ್ಬೇಕು ನಾನು ಅಂತೇಳಿ ಅಟ್ರಾಸಿಟಿಗೆ ಬರೋ ತರ ಕಂಪ್ಲೇಂಟ್ ಬರೆದು ಕೊಟ್ಟಿರ್ತಾರೆ. ಅದೇ ನಿಟ್ಟಿನಲ್ಲಿ FIR ಸಹ ಲಾಡ್ಜ್ ಆಗುತ್ತೆ. ಅಂದ್ರೆ ಯಾವಾಗ ಈ ರೀತಿ FIR ಆಗುತ್ತೋ ಆಗ ಈ ಆರೋಪಿಗಳೆಲ್ಲ ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟಿಗೆ ಹೋಗ್ಬಿಟ್ಟು ಒಂದು ಕ್ವಾಶ್ಮೆಂಟ್ ಪಿಟಿಷನ್ ಹಾಕ್ತಾರೆ. ಈ ಕ್ವಾಶ್ಮೆಂಟ್ ಪಿಟಿಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಹೈಕೋರ್ಟು ಇನ್ನು ಇನ್ವೆಸ್ಟಿಗೇಷನ್ ಸ್ಟೇಜ್ನಲ್ಲೇ ಇದ್ದಾಗ, ಈ ಒಂದು ಪ್ರಕರಣ FIR ಹಾಕ್ಬಿಟ್ಟು ಇನ್ವೆಸ್ಟಿಗೇಷನ್ ಸ್ಟೇಜ್ನಲ್ಲೇ ಇದ್ದಾಗೂ ಸಹ ಈ ಎಂಟೈರ್ FIRನ ರದ್ದುಗೊಳಿಸ್ಬೋದು. ಆ ಒಂದು ಅಧಿಕಾರ ನಮ್ಮ ಹಾನರಬಲ್ ಹೈಕೋರ್ಟ್ಗಳಿಗೆ ಇರುತ್ತೆ. ಇವರೊಂದು ಕ್ವಾಶ್ಮೆಂಟ್ಗೆ ಈ ರೀತಿ ಒಂದು ಪಿಟಿಷನ್ ಹಾಕಿ ಕ್ವಾಶ್ಮೆಂಟ್ಗೆ ರಿಕ್ವೆಸ್ಟ್ ಮಾಡ್ತಾರೆ ಬಿಫೋರ್ ದ ಹಾನರಬಲ್ ಹೈಕೋರ್ಟ್. ಇಲ್ಲ ಅವ್ರು ಏನಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಆನಂದ್ ಸುಮಾರು 10 ವರ್ಷಗಳಿಂದ ಕ್ರಿಶ್ಚಿಯನ್ ಧರ್ಮನ ಪಾಲಿಸ್ತಾ ಬಂದಿರ್ತಾರೆ, ಮತ್ತೆ ಪಾಸ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ 1950 ಸಂವಿಧಾನಿಕ ಆದೇಶದ ಪ್ರಕಾರ ಅವರನ್ನ ಎಸ್ಸಿ ಅಂತೇಳಿ ಪರಿಗಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪಾಯಿಂಟ್ನ ಸಬ್ಮಿಟ್ ಮಾಡಿ ಹೈಕೋರ್ಟ್ನಲ್ಲಿ ಪಿಟಿಷನ್ ಹಾಕಿರ್ತಾರೆ. ಅದಕ್ಕೆ ಮನ್ನಣೆ ಕೊಟ್ಬಿಟ್ಟು ಹೈಕೋರ್ಟ್ ಸಹ ಆ ಒಂದು FIRನ ಕ್ವಾಶ್ಮೆಂಟ್ ಸಹ ಮಾಡುತ್ತೆ. ಅಂದ್ರೆ
ಪೂರ್ತಿಯಾಗಿ ಆ ಪೂರ್ತಿ ಕೇಸನ್ನ ರದ್ದುಗೊಳಿಸುತ್ತೆ. ಮತ್ತೆ ಅದನ್ನ ಹೈಕೋರ್ಟ್ ಆದೇಶನ ಪ್ರಶ್ನೆ ಮಾಡ್ಬಿಟ್ಟು ಆನಂದ್ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಈ ಸುಪ್ರೀಂ ಕೋರ್ಟ್‌ನಲ್ಲಿ ಈ ಕೇಸ್‌ನ ತಗೊಂಡು 2 ಸೈಡ್ ವಾದ ವಿವಾದಗಳನ್ನೆಲ್ಲ ಕೇಳಿ, ಒಬ್ಬ ವ್ಯಕ್ತಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗ್ಬಿಟ್ಟು, ಓಪನ್ ಆಗಿ ಪಾಸ್ಟರ್ ಅಂತೇಳಿ ಕೆಲಸ ಮಾಡ್ಕೊಂತ ಇದ್ದು, ಅವನು ಕಾನೂನಿನ ದೃಷ್ಟಿನಲ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವನು ಅಂತ ಹೇಳಿ ಅದರ ಸೌಲಭ್ಯಗಳನ್ನೇ ಆಗಲಿ ಅಥವಾ ಅದರ ಫೆಸಿಲಿಟಿಗಳನ್ನಾಗಲಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಟ್ರಾಸಿಟಿ ಆಕ್ಟ್‌ನ ಪ್ರಕಾರ ಅವನಿಗೆ ರಕ್ಷಣೆ ಸಿಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಕೊಡುತ್ತಾರೆ. ಮತ್ತೆ ಆನಂದ್ ಅವರಿಗೆ ಗಾಯಗಳಾಗಿರೋದು ಇದೆಂದ ಎಂಟೈರ್ ಪ್ರಕರಣಗಳಲ್ಲಿ ಗಾಯ ಆಗಿರೋದು ಸಹ ತುಂಬಾ ಸಾಮಾನ್ಯ ಗಾಯಗಳು, ಸಿಂಪಲ್ ಇಂಜುರೀಸ್ ಅಂತೇಳಿ ಕನ್ಸಿಡರ್ ಮಾಡಿ ಹೈಕೋರ್ಟ್ ಕೊಟ್ಟಿರುವಂತಹ ಜಡ್ಜ್ಮೆಂಟ್ ಎಲ್ಲ ಎತ್ತಿ ಹಿಡಿಯುತ್ತೆ. ಈ ಎಲ್ಲ ಆಪಾದಿತರ ಪರವಾಗಿ ಜಡ್ಜ್ಮೆಂಟ್ ಮತ್ತೆ ಪಾಸ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಒಬ್ಬ SC/ST ಸಮುದಾಯಕ್ಕೆ ಸೇರಿದಂತ ಯಾವುದೇ ಒಬ್ಬ ವ್ಯಕ್ತಿ ಕ್ರಿಶ್ಚಿಯನ್‌ಗೆ ಕನ್ವರ್ಟ್ ಆಗ್ಬಿಟ್ಟು ನನಗೆ ಪ್ರೊಟೆಕ್ಷನ್ ಸಿಗಬೇಕು STನಲ್ಲಿ ಅಂತ ಹೇಳಿದ್ರೆ ಅದು ಕಾನೂನಿನಲ್ಲಿ ಅಂತದಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಆನಂದ್ ಅವರು ಆರ್ಗ್ಯುಮೆಂಟ್ ನಡೆಸಬೇಕಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಹ ಸಬ್ಮಿಟ್ ಮಾಡಿರ್ತಾನೆ. ಅಂದ್ರೆ ಇವನು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ರೂ ಸಹ ತನ್ನ ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿತ್ತಲ್ಲ ST ಸಂಬಂಧಪಟ್ಟಿದ್ದು, ಅದನ್ನ ಅವ್ನು ಚೇಂಜ್ ಮಾಡಿಸಿರೋದೇ ಇಲ್ಲ. ಅದನ್ನು ಸಹ ಅವನು ಕೋರ್ಟಿಗೆ ಸಬ್ಮಿಟ್ ಮಾಡಿರ್ತಾನೆ. ಅದನ್ನ ನೋಡಿದ್ಮೇಲೂ ಸಹ ಜಡ್ಜಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಹಳೆ ಡಾಕ್ಯುಮೆಂಟ್ ಕನ್ವರ್ಟ್ ಮಾಡ್ಕೊಂಡಿಲ್ಲ ಅಂದ ಕ್ಷಣಕ್ಕೆ ಕನ್ವರ್ಷನ್ ಮಿಸ್ ಆಗಲ್ಲ, ಅಥವಾ ಕನ್ವರ್ಷನ್ ಆಗಿಲ್ಲ ಅಂತ ನೀವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕನ್ವರ್ಷನ್ ಅಂತೂ ಆಗಿದ್ರೆ, ಯಾವಾಗ ನೀವು ಕ್ರಿಶ್ಚಿಯಾನಿಟಿಗೆ ಕನ್ವರ್ಷನ್ ಆದ್ರೂ ಆ ಕ್ಷಣದಿಂದ ನೀವು SC/ST ಫೆಸಿಲಿಟಿಗಳನ್ನ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ದೋ ಯು ಹ್ಯಾವ್ ದ ಓಲ್ಡರ್ ಡಾಕ್ಯುಮೆಂಟ್ಸ್, ಹಳೆ ಡಾಕ್ಯುಮೆಂಟ್ಗಳು SC ಅಂತ ಇದ್ರೂ ಸಹ ಅದನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡೋದು ಬರೋದಿಲ್ಲ ಅಂತ ಹೇಳಿ ಹೈಕೋರ್ಟ್ನು ಮೆನ್ಷನ್ ಮಾಡುತ್ತೆ. ಮತ್ತೆ ಸುಪ್ರೀಂ ಕೋರ್ಟ್ನು ಅದನ್ನೇ ಎತ್ತಿಡಿದ್ಬಿಟ್ಟು ಈ ರೀತಿ ಒಂದು ಕ್ವಾಶ್ಮೆಂಟ್ ಪಿಟಿಷನ್ ಅಲೋ ಮಾಡುತ್ತೆ. ನೋಡಿ, ಈ ಒಂದು ಪ್ರಕರಣದಿಂದ ಅಥವಾ ಈ ಕೇಸಿಂದ ನಮ್ಗೆ ಏನ್ ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಸಂವಿಧಾನ, ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಧಾರ್ಮಿಕ ಸ್ವಾತಂತ್ರ್ಯ ನೀಡಿದೆ. ನಾವು ಯಾವುದೇ ರಿಲಿಜಿಯನ್ಗಾಗ್ಲಿ ಅಥವಾ ಯಾವುದೇ ಕ್ಯಾಸ್ಟ್ಗಾಗ್ಲಿ ಜಾತಿಗಾಗ್ಲಿ ಕನ್ವರ್ಟ್ ಆಗಿ ಹೋಗ್ಬೋದು. ಆದ್ರೆ ಈ ರೀತಿ ಮತಾಂತರ ಆದ್ಮೇಲೆ ಆ ಒಂದು ಧರ್ಮದ ಚೌಕಟ್ಟಿನ ಅಡಿನಲ್ಲೇನೆ ನಮ್ಮ ಸಂವಿಧಾನಿಕ ಸ್ಥಾನಮಾನಗಳು ಹೇಗೆ ಬದಲಾಗ್ತವೆ ಅನ್ನೋದು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಆನಂದ್ಗೆ ಅನ್ಯಾಯ ಆಗಿರ್ಬೋದು, ಬಂದ್ಬಿಟ್ಟು ಫಿಸಿಕಲಿ ಅಸಾಲ್ಟ್ ಮಾಡೋ ಅಂಥದ್ದು, ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡ್ತೀನಿ ಅನ್ನೋದು, ಮತ್ತೆ ನಿಮ್ಮನ್ನು ಸಾಯಿಸ್ತೀನಿ ಅಂತ ಹೇಳೋದು, ಇದೆಲ್ಲನೂ ಅಸಾಲ್ಟ್ ಆಗಿರ್ಬೋದು. ಆದರೆ ಅದು ಅಟ್ರಾಸಿಟಿ ಅಡಿನಲ್ಲಿ ಬರಲ್ಲ. ಯಾಕೆಂದ್ರೆ ಅವ್ನು ಆಲ್ರೆಡಿ ಕನ್ವರ್ಟ್ ಆಗಿಬಿಟ್ಟಿದ್ದಾನೆ. ಮೋಸ್ಟ್ಲಿ ಇದು ಅಟ್ರಾಸಿಟಿ ಥರದಲ್ಲೇ ನಾನು ಕ್ರಿಶ್ಚಿಯನ್ ಪಾದ್ರಿ ಅಂತಾನೆ ಹೇಳ್ಕೊಂಡು ಕೇಸ್ ಹಾಕ್ಕೊಂಡು ಮುಂದುವರ್ಸಿದ್ರೆ ಮೋಸ್ಟ್ಲಿ ಕೇಸ್ ನಿಲ್ತಾ ಇತ್ತೋ ಏನೋ. ಆದರೆ ಇವನು ಅಟ್ರಾಸಿಟಿಯನ್ನು ತಗೊಂಡ್ಬಂದು SCನಲ್ಲಿ ಇದ್ದಂಥ ಫೆಸಿಲಿಟಿನ ಅವನು ಕ್ರಿಶ್ಚಿಯನ್ನ ಕನ್ವರ್ಟ್ ಆದ್ರೂ ಸಹ ಕೇಳ್ತಾ ಇರೋದ್ರಿಂದ ಈ ಕೇಸು ಸಂಪೂರ್ಣವಾಗಿ ಬಿದ್ದೋಗಿದೆ. ನಿಮಗೆ ಈ ಕೇಸ್ ನೋಡ್ಬಿಟ್ಟು ಏನು ಅನಿಸ್ತಾ ಇದೆ? ನಿಮ್ಮ ಮನಸ್ಸಿಗೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ. ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.